ಧಾರಾಕಾರ ಸುರಿಯುತ್ತಿರುವ ಭಾರಿ ಮಳೆಯಿಂದ ರಸ್ತೆಗಳು ತಗ್ಗುಗುಂಡಿ ಬಿದ್ದು ಚಾಲಕರು ದಿನನಿತ್ಯ ಮಧ್ಯ ಯಾದಗಿರಿ ಟು ಶಾಪುರ್ ಮಾರ್ಗವಾಗಿ ಹೊರಡುವ ಹೆದ್ದಾರಿಯ ಭೀಮಾ ಸೇತುವೆಯಲ್ಲಿ ಸಾಕಷ್ಟು ಬಿದ್ದ ತಗ್ಗುಗುಂಡಿಗಳು ವಾಹನ ಸವಾರ ಅಪಾಯಕ್ಕೆ ಆಹ್ವಾನಿಸುತ್ತಿದೆ ಎಂದು ಉಮೇಶ್ ಕೆ ಮುದಿನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಅವರು, ಯಾದಗಿರಿ ಶಾಪುರ್ ರಸ್ತೆ ಮಾರ್ಗ ಜಿಲ್ಲೆಯ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾದ ಹೈದರಾಬಾದ್ ಮತ್ತು ಗುಲ್ಬರ್ಗಾ ಈ ರಾಜ್ಯದ ಪ್ರಮುಖ ನಗರಗಳಿಗೆ ಹೋಗಬೇಕಾದರೆ ಯಾದಗಿರಿ ನಗರ ರೈಲ್ವೆ ಬ್ರಿಡ್ಜ್ ಬರುತ್ತಿದ್ದಂತೆ ಭೀಮಾ ಸೇತುವೆ ಅಪಾಯ ರಸ್ತೆ ನಿಮಗೆ ಸ್ವಾಗತ ಕೋರುತ್ತದೆ. ಸಮತಟ್ಟಾಗಿ ಇರಬೇಕಾದ ರಸ್ತೆ ತಂಗುಗುಂಡಿಗಳು ತಪ್ಪಿಸಲು ಹೋಗಿ ಅಪಘಾತಗಳು ಸಂಭವಿಸುತ್ತಿವೆ. ಈ ಭಾಗದಲ್ಲಿ ಹೆಚ್ಚು ಕಮ್ಮಿಯಂತೆ ಚಾಲಕರು ಮೈಮರೆತು ವಾಹನ ಚಲಾಯಿಸಿದರೆ ಅಪಾಯ ಸಂಭವಿಸುವುದು ಗ್ಯಾರಂಟಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಧಾರಾಕಾರ ಮಳೆಯಿಂದ ಈ ರಾಜ್ಯ ಹೆದ್ದಾರಿ ತಗ್ಗುಗುಂಡುಗಳು ಬಿದ್ದುಗೆಸಿ ದಿನನಿತ್ಯ ವಾಹನ ಸವಾರ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಈ ಭೀಮಾ ನದಿ ಸೇತುವೆ ಮೇಲೆ ಸಾಕಷ್ಟು ಗುಂಡುಗಳು ಬಿದ್ದುಗೆಸಿ ಇವತ್ತೆಲ್ಲ ಅಪಘಾತಗಳು ಆಗ್ಲಾಕತ್ತವ. ಗಾಡಿ ಬಿಡಿಭಾಗಗಳು ಕೂಡ ಇವತ್ತಿನ ದಿವಸ ಹಾಳಾಗ್ಲಾಕತ್ತವ. ತಕ್ಷಣ ಜಿಲ್ಲಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಈ ರಸ್ತೆಯನ್ನು ಸರಿಪಡಿಸತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ರೆ ನಾವು ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥ ಎಚ್ಚರಿಕೆ ನೀಡ್ತಿದ್ದೇನೆ.